ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶ್ರೀ ರಾಘವೇಂದ್ರ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತಾಯಿ ತುತ್ತು ಕಾರ್ಯಕ್ರಮದಲ್ಲಿ ಕೈತುತ್ತಿನ ಮಹತ್ವ ಸಾರಿದ ಗಣ್ಯರು. ಶಿವರಾತ್ರಿಗೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ 13 ಮಂದಿಗೆ ಅನುಮತಿ, ಹೈಕೋರ್ಟ್ ಆದೇಶ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ಅಂಗವಾಗಿ ಬಂಜಾರ ಸಮಾಜದಿಂದ ಮೆರವಣಿಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನದಾಫ್ ಸಮುದಾಯಕ್ಕೆ ಸಮರ್ಪಕ ಸೌಲಭ್ಯಗಳ ಕೊರತೆ, ಪಿಂಜಾರ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಮಂಜೂರು ಮಾಡಲು ಮೌಲಾಲಿ ನದಾಫ್ ಒತ್ತಾಯ. ದೇಹದಾನಕ್ಕೆ ಗೌರವ ನಮನ ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಮೃತದೇಹ ಪ್ರತಿಜ್ಞಾ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಾಯಿ ಕೈಯಿಂದ ತಿನ್ನಿಸುವ ಒಂದು ತುತ್ತಿನಲ್ಲಿ ಪ್ರೀತಿ, ಕಾಳಜಿ ಮತ್ತು ಆಶೀರ್ವಾದ ಅಡಕವಾಗಿದೆ. ಇದರ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿಕೊಡುವ ಉದ್ದೇಶದಿಂದ ಶ್ರೀ ರಾಘವೇಂದ್ರ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ತಾಯಿ ತುತ್ತು ಎನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕುರಿತು ಒಂದು ವಿಶೇಷ ವರದಿ ನೋಡಿಕೊಂಡು ಬರೋಣ ಬನ್ನಿ. ಕಲಬುರಗಿ ನಗರದ ರಿಂಗ್ ರಸ್ತೆಯ ಕಾಕಡೆ ಚೌಕ್ ಸಮೀಪದ ಶ್ರೀ ರಾಘವೇಂದ್ರ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತಾಯಿ ತುತ್ತು ಕಾರ್ಯಕ್ರಮವನ್ನು ಭವ್ಯವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಲೀಲಾವತಿ ದೇಶಪಾಂಡೆ ಅವರು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಯೋಗ ತರಬೇತದಾರರಾದ ಶ್ರೀಮತಿ ಕಾವೇರಿ ಜಡ್ಗೀಕರ್, ಸಮಾಜ ಸೇವಕಿ ಶ್ರೀಮತಿ ಮೇಘಾ ದೇಶ್ಮುಖ್, 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಮುಖ್ಯಸ್ಥೆ ಮಾಲಾ ಕಣ್ಣಿ ಹಾಗೂ A1 ಟ್ಯುಟೋರಿಯಲ್ಸ್ ಮುಖ್ಯಸ್ಥೆ ಶ್ರೀಮತಿ ಜಗದೇವಿ ಶಿವರಾಜ್ ಕುಂಬಾರ್ ಅವರನ್ನು ಶಾಲಾ ಆಡಳಿತ ಮಂಡಳಿ ವತಿಯಿಂದ ವಿಶೇಷವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಮೋಹಕವಾಗಿ ನೆರವೇರಿದವು. ಇನ್ನು ಬಳಿಕ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು. ಈ ತಾಯಿಯ ಹಾರ್ಟು ಆ ಮೌಂಟ್ ಎವರೆಸ್ಟು, ಆ ಶಿಖರದ ವೇಟು ಆಹ ತಿಳಿದವರೆಷ್ಟು. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಯಾವತ್ತು ಕಾಯೋಡೆ ಐ ಡೋಂಟ್ ಲೀವ್ ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರೋ ಸಣ್ಣ ಇಂಡಿಯಾ.
ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ನೀ ಕಂಡೆಯ. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ರಾಘವೇಂದ್ರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಉಮೇಶ್ ಕುಲಕರ್ಣಿ, ಲೀಲಾವತಿ ದೇಶಪಾಂಡೆ, ಮಾಲಾ ಕಣ್ಣಿ ಸೇರಿದಂತೆ ಹಲವರು ಮಾತನಾಡಿ, ಕೈತುತ್ತು ಎನ್ನುವುದು ತಾಯಿಯ ಪ್ರೀತಿ, ಕಾಳಜಿ ಮತ್ತು ಸ್ನೇಹದ ಸಂಕೇತವಾಗಿದೆ. ತಾಯಿ ಕೈಯಿಂದ ತಿನ್ನಿಸುವ ಆಹಾರದಲ್ಲಿ ಶುದ್ಧತೆ, ಆತ್ಮೀಯತೆ ಹಾಗೂ ಸೌಹಾರ್ದತೆಯ ಸಂದೇಶ ಅಡಕವಾಗಿರುತ್ತದೆ. ಇದು ಮಕ್ಕಳಲ್ಲಿ ಸಂಸ್ಕಾರ, ಕುಟುಂಬ ಬಂಧ ಮತ್ತು ಹಂಚಿಕೊಳ್ಳುವ ಮನೋಭಾವವನ್ನು ಬೆಳೆಸುತ್ತದೆ. ಕೈತುತ್ತಿನ ಮೂಲಕ ಪೋಷಕರು ಮಕ್ಕಳೊಂದಿಗೆ ಆತ್ಮೀಯ ಸಂಪರ್ಕ ಸಾಧಿಸಬಹುದು. ತಾಯಿ ಮಗುವಿನ ಬಂಧವನ್ನು ಗಟ್ಟಿಗೊಳಿಸುವ ಕೈತುತ್ತು ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಸಾರುವ ಮಹತ್ವದ ಪರಂಪರೆಯಾಗಿದೆ ಎಂಬುದು ಕೈತುತ್ತಿನ ಮಹತ್ವದ ಕುರಿತು ಮಕ್ಕಳಿಗೂ ಪೋಷಕರಿಗೂ ಕಿವಿ ಮಾತು ಹೇಳಿದರು. ವಿದ್ಯಾರ್ಥಿ ದಶೆಯಲ್ಲಿ ಯಾವ ರೀತಿ ನಮ್ಮ ಮಕ್ಕಳು ಬೆಳಿಬೇಕು, ತಾಯಿ ಮತ್ತು ಮಗುವಿನ ಸಂಬಂಧ ಏನು ಅನ್ನುವಂತಹ ಪರಿಕಲ್ಪನೆ ಕೊಡುವಂತಹ ಅತಿಥಿಗಳ ಸನ್ಮಾನ ಮತ್ತು ಅವರಿಂದ ನಾವು ಆಶೀರ್ವದಿಸಲ್ಪಡುವಂತಹ ಈ ಸಂದರ್ಭ ನಿಜಕ್ಕೂ ಅವಿಸ್ಮರಣೀಯ. ಇಲ್ಲಿರ್ತಕ್ಕಂಥ ಎಲ್ಲ ಪಾಲಕರಲ್ಲಿ ನನ್ನ ಮನವಿ ಇದೆ, ವೇದಿಕೆ ಮೇಲಿದ್ದಂತಹ ಎಲ್ಲ ನನ್ನ ಅತಿಥಿಗಳಲ್ಲಿಯೂ ಸಹ ಮನವಿದೆ, ಶಿಕ್ಷಣಕ್ಕೆ ನೀವು ಮಹತ್ವ ಕೊಡ್ರಿ. ಯಾವುದೇ ರೀತಿಯಿಂದ ನಿಮ್ಮ ಮಕ್ಕಳು ಎಷ್ಟೇ ತೊಂದರೆ ಇರಲಿ, ಶಿಕ್ಷಣ ಕೊಡ್ರಿ. ಶಿಕ್ಷಣದಿಂದ ನಾವು ಏನನ್ನಾದರೂ ಸಾಧಿಸಬಹುದು. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ SSLC 1ನೇ ಬ್ಯಾಚ್ 2ನೇ ಬ್ಯಾಚ್ ವಿದ್ಯಾರ್ಥಿಗಳು ಇವಾಗ ಮೈಸೂರಲ್ಲಿ ಒಬ್ಬರು ಮೆಡಿಕಲ್ ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ ಹುಡುಗರು. ಅವರು 15 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಕಲ್ತಿದ್ದಾರೆ. ಇವತ್ತಿನ LKG UKG ಹುಡುಗರು ನಾಳಿನ ಇವರೇ ನಾಗರಿಕರು. ನಾಳಿನ ಉನ್ನತ ಮಟ್ಟದ ಶಿಕ್ಷಣ ಪಡಿಬೇಕಾದ್ರೆ ಬೇರು ಗಟ್ಟಿಯಾಗಿರ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪಾಲಕರಲ್ಲೆಲ್ಲ ವಿನಂತಿ, ಸರಿಯಾದ ರೀತಿಯಲ್ಲಿ ಮಕ್ಕಳನ್ನು ಪೋಷಣೆ ಮಾಡ್ರಿ, ಸರಿಯಾದ ರೀತಿಯಲ್ಲಿ ಸಮವಸ್ತ್ರದೊಂದಿಗೆ ಶಾಲೆಗೆ ಕಳಿಸ್ರಿ. ಉನ್ನತ ಮಟ್ಟದ ವಿಚಾರಗಳಿರತಕ್ಕಂತಹ ಚಟುವಟಿಕೆ ಉಳ್ಳಂತಹ ಟ್ಯುಟೋರಿಯಲ್ ಕ್ಲಾಸಸ್ ಅಂದ್ರೆ ಬೋಧನಾ ಶೂರರು ಎಷ್ಟೋ ಜನ ಇದ್ದಾರೆ ಈಗ ಭವಾನಿನಗರದಲ್ಲಿ. ಅದರಲ್ಲಿ ನಾನು ಅತ್ಯಂತ ಆತ್ಮೀಯವಾಗಿ ಇವತ್ತು ಸಂತೋಷದಾಯಕವಾಗಿ ನಾನು ಸನ್ಮಾನಿಸಿದ ಶ್ರೀಮತಿ ಜಗದೇವಿ ಮತ್ತು ಶಿವರಾಜ್ ದಂಪತಿಗಳು ಹಗಲು ರಾತ್ರಿ ಅನ್ನದೇ ಸರಿಯಾದ ರೀತಿಯಲ್ಲಿ ಶಿಕ್ಷಣದ ಜೊತೆಗೆ ಹುಡುಗರಿಗೆ ಸಂಸ್ಕಾರ ಕೂಡ ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಅವರಿಗೆ ಸ್ವಾಗತ ಕೊಡಬೇಕು. ಇನ್ನೊಮ್ಮೆ ತಾಯಿ ತುತ್ತು ಅನ್ನುವಂತಹ ಬಹಳ ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅನಂತವಾದಂತಹ ಧನ್ಯವಾದಗಳು. ತಾಯಿ ಜಗತ್ತಿನಲ್ಲಿ ಬಹಳ ಮಹತ್ವತೆಯನ್ನ ಪಡೆದಿದ್ದಾನೆ. ಇವತ್ತಿನ ದಿವಸ ಆಕೆ ಏನೆಲ್ಲವನ್ನ ಬಂದ ಕಷ್ಟ ತನಗಿರ್ಲಿ, ಮಗು ಬಹಳ ಖುಷಿಯಾಗಿರ್ಲಿ, ನನ್ನ ಮಗು ಸಮಾಜಕ್ಕೆ ಒಳಿತನ್ನು ಬಯಸಲಿ ಅನ್ನುವಂಥ ಅಗ್ನಿ ನಿರಾಡಂಬರವಾಗಿ ಆಶೋತ್ತರಗಳನ್ನು ಬಯಸುವಂಥವಳು ತಾಯಿ ಮಾತ್ರ. ಅದಕ್ಕೆ ವಿಜಯನಗರ ಕಾಲದಲ್ಲಿ ಕೃಷ್ಣದೇವರಾಯರ ಒಂದು ಶಾಸನ ಬರ್ತಾ ಇದೆ. ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ಸವಿಸು, ದೇವಾಲಯವ ಮಾಡಿಸು, ಮಿತ್ರರಿಗೆ ಇಂಬುಗೈ ಅನಾಥರಂ ಬಿಡಿಸು, ಇಂತೆಲ್ಲಮಂ ತಾಯಿ ಪಿಂತೆ ಹಾಲು ಎರೆದಳು ಒಂದು ತಟ್ಟು ಕಿವಿಯೋಳು ಅನ್ನುವಂತಹ ಶಾಸನ ಇವತ್ತಿನ ದಿವಸ ಒಂದು ಸಾಕು. ಇಡೀ ಸಮಾಜದ ಆದರ್ಶತೆಯನ್ನ, ತಾಯಿಯ ಮಹತ್ವತೆಯನ್ನ ಎತ್ತು ಸಾರುತ್ತದೆ. ಇವತ್ತಿನ ದಿವಸ ಬಹಳಷ್ಟು ಅವಶ್ಯಕವಾಗಿದೆ. ಕೆರೆಯನ್ನ ಕಟ್ಟಿಸು. ಹೆಂಗ್ ಹೇಳ್ತಾಳಾಗಿ ತಾಯಿ, ಮಗು ನೀನು ದೊಡ್ಡವಾದ ಮೇಲೆ ದೊಡ್ಡದಾದಂತಹ ಕೆರೆಯನ್ನ ಕಟ್ಟಿಸು, ಬಾವಿಯನ್ನು ಸವಿಸು, 4 ಮಂದಿ ನೀರಿಡಿಸಿ ಬಂದರೆ ನೀರನ್ನು ಕುಡಿಯುವ ಹಾಗೆ ಮಾಡು. ಮಿತ್ರರಿಗೆ ಎಂಬುಕೈ, ನಿನ್ ಯಾರಾದ್ರೂ ನಿನ್ನ ಸ್ನೇಹಿತರು ಬಂದ್ರ ನೀನು ಅವರಿಗೆ ಆಶ್ರಯನ್ನ ನೀಡು. ನಂಬಿದವರಿಗೆ ಎರವಟ್ಟಾಗಿರು,
ನಿನ್ನ ಯಾರ ನಂಬಿಕೊಂಡು ಬರ್ತಾರ ಅವ್ರಿಗೆ ಎಂದೂ ದ್ರೋಹ ಬಗೆಬೇಡ. ಅನಾಥರಿಗೆ ಇಂಬುಗೆ, ಅನಾಥರು ನಮ್ಗ ದೋಸ್ತ್ ನಾನು ನಿನ್ನ ಶರಣ ಬಂದಿದ್ದೇನೆ ಅಂತಂದ್ರೆ ನಿನ್ನ ಕೈಲಾದಷ್ಟು ಮಟ್ಟಿಗೆ ಅವರನ್ನ ಸಹಾಯ ಮಾಡು. ಈ ರೀತಿಯಾದಂತಹ ಈ ಜ್ಞಾನ ಮೌಲ್ಯಗಳನ್ನ ತಾಯಿ ಹಾಲು ಕುಡಿಸುವಾಗ ಎಳೆ ಕಂದಮ್ಮಗ ಆಕೆ ಬಿಟ್ಟಿದ್ದಾರೆ. ಎಷ್ಟೋ ಜನರಿಗೆ ಇನ್ನೂ ಕೂಡ ದೇವರು ಮಕ್ಕಳನ್ನು ಕರುಣಿಸಿಲ್ಲ, ಮಕ್ಕಳ ಭಾಗ್ಯ ಎಷ್ಟೋ ತಾಯಂದ್ರಿಗಿಲ್ಲ. ಇವತ್ತು ಅದೆಷ್ಟೋ ಕುಟುಂಬದಲ್ಲಿ ನಾವು ನೋಡ್ತಾ ಇರ್ತೀವಿ, ಒಬ್ಬರಿಗೆ ಕೈ ತುತ್ತಬೇಕಾದ್ರೆ ತಾಯಿ ಇಲ್ಲ, ತಾಯಿ ಪ್ರೀತಿ ಬೇಕಾದವರಿಗೆ ಅನಾಥ ಮಕ್ಕಳಿದ್ದಾರೆ, ತಾಯಿ ಪ್ರೀತಿ ಸಿಗ್ತಾ ಇಲ್ಲ. ಆದ್ರೆ ನಾವೆಲ್ಲರೂ ಕೂಡ ಬಹಳ ಸುಸಜ್ಜಿತ ಕುಟುಂಬದಲ್ಲಿ ಹುಟ್ಟಿ, ಸಂಸ್ಕಾರವಂತ ಕುಟುಂಬದಲ್ಲಿ ಹುಟ್ಟಿ, ತಂದೆ ತಾಯಿ ಪ್ರೀತಿ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಪ್ರೀತಿಯನ್ನು ನಾವೇ ಕಾಣ್ತಾ ಇದೀವಲ್ಲ, ನಮ್ಮಂತ ಪುಣ್ಯವಂತರು ಭಾಗ್ಯಶಾಲಿಗಳು ಈ ಜಗತ್ತಿನಲ್ಲಿ ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಮಗುವಿನ ತಾಯಿಯೇ ಪ್ರತಿ ಮಗುವಿನ ಮೊದಲ ಗುರು. ಅಮ್ಮ ನೀನೇ ನನ್ನ ಜಗತ್ತು. ಈ ವಿಶ್ವದಲ್ಲಿ ನಿಮ್ಮಷ್ಟು ಭೇದ ಏನೂ ಇಲ್ಲ. ನನ್ನ ಅಮ್ಮನ ಹೆಸರು ಜ್ಯೋತಿ. ನನ್ನಮ್ಮ ಸುಂದರ ಇಲ್ಲದೆ ಮತ್ತು ಬುದ್ಧಿವಂತಳು. ನನ್ನಮ್ಮ ಚೆನ್ನಾಗೆ ಅಡಿಗೆ ಮಾಡುತ್ತಾಳೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಅನಿಲ್ ಕುಮಾರ್ ಕುದ್ಮೂಡ್, ಶಾಲಾ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಮತ್ತು ಉತ್ಸಾಹಭರಿತವಾಗಿ ನಡೆಯಿತು. ಶಿವರಾತ್ರಿಯಂದು ಆಳಂದ್ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗ ಪೂಜೆಗೆ ಸಂಬಂಧಿಸಿದ ವಿವಾದಿತ ವಿಚಾರದಲ್ಲಿ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. 13 ಜನರಿಗೆ ಮಧ್ಯಾಹ್ನ 2ರಿಂದ ಸಂಜೆ 8ರವರೆಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಹಿಂದೂ ಮುಖಂಡ ಗುರುಶಾಂತ ಟೇಂಗಳಿ ಸಲ್ಲಿಸಿದ ಅರ್ಜಿಯನ್ನು ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ಏಕಸದಸ್ಯ ಪೀಠ ಈ ಆದೇಶ ನೀಡಿದೆ. ನ್ಯಾಯಮೂರ್ತಿ ಇಂದ್ರೇಶ್ ಅವರ ಪೀಠದಿಂದ ಪೂಜೆಗೆ ತೆರಳಲು ಅವಕಾಶ ಕಲ್ಪಿಸಲಾಗಿದೆ. ಇದಕ್ಕೂ ಮೊದಲು ಹಿಂದೂ ಮುಖಂಡರು ಕಲಬುರಗಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದರೂ ಜಿಲ್ಲಾಡಳಿತ ಅದನ್ನು ತಿರಸ್ಕರಿಸಿತ್ತು. ಮನವಿ ತಿರಸ್ಕಾರದ ಬೆನ್ನಲ್ಲೇ ಮತ್ತೆ ಹೈಕೋರ್ಟ್ ಮೊರೆ ಹೋಗಿದ್ದ ಹಿಂದೂ ಮುಖಂಡರ ಅರ್ಜಿಯನ್ನು ಪರಿಗಣಿಸಿ ನ್ಯಾಯಾಲಯ ಈ ಆದೇಶ ನೀಡಿದೆ. ಶಿವರಾತ್ರಿ ಹಿನ್ನೆಲೆಯಲ್ಲಿ ಈ ಆದೇಶವು ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಯಾವ ಆಳಂದ್ನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯರ ಒಂದು ಸಮಾಧಿ ಇದೆ. ಆ ಸಮಾಧಿಗೆ ಪ್ರತಿ ಶಿವರಾತ್ರಿಯ ದಿವಸ ಪೂಜೆ ಆಗಬೇಕು ಅಂತೇಳಿ ನಾವು ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. 2022ರ ನಂತರ ಅಲ್ಲಿ ಆ ದರ್ಗಾದಲ್ಲಿರುವಂಥ ರಾಘವ ಚೈತನ್ಯ ಸಮಾಧಿಗೆ ಪೂಜೆಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಅದನ್ನು ಪ್ರಶ್ನಿಸಿ ನಮ್ಮ ಸಿದ್ದು ಹಿರೇಮಠ ಅವರು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಕೋರ್ಟಿಗೆ ಹೋಗಿದ್ರು. ಆ ಕೋರ್ಟಲ್ಲಿ ಅಪ್ಲಿಕೇಶನ್ನಲ್ಲಿ ಸಿದ್ದು ಹಿರೇಮಠ ಅವರ ಹೆಸರು ಬಿಟ್ಟು ಅವರ ಹೆಸರು ಬಿಟ್ಟು ಯಾರ್ದು ಹೆಸರಿಲ್ಲ ಅಂಥೇಳಿ ಅವರಿಗೆ ಮಾತ್ರ ಅವಕಾಶ ಕೊಟ್ಟಿತ್ತು. ಅದರ ನಂತರ ಆ ಕೋರ್ಟ್ ಆದೇಶ ಮಾಡಿತ್ತು, ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿದರೆ ಮತ್ತು ಪೊಲೀಸ್ ಆಫೀಸರ್ ತಮಗೆ ಅವಕಾಶ ಕೊಡಬಹುದು ಅಂತೇಳಿ. ನಾವು ನಿನ್ನೆ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಾಗ ಆ ಮನವಿಯನ್ನು ಯಾವುದೇ ರೀತಿಯಿಂದ ನೋಡದೆ ಕೂಡ ನಮ್ಮನ್ನು ಸತಾಯಿಸ್ತಾ ಇದ್ರು. ಮತ್ತೆ ಇವತ್ತಿನ ದಿವಸ ನಾವು ನಮ್ಮ ವಕೀಲರ ಮುಖಾಂತರ ಹೈಕೋರ್ಟ್ನಲ್ಲಿ ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಇವತ್ತು ನಮಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ನಾಳೆ 15ನೇ ತಾರೀಕು ಯಾವ ಸಿದ್ದು ಹಿರೇಮಠ್ ಮತ್ತು ಅವ್ರ ಜೊತೆಗೆ 13 ಜನ ಪೂಜೆಗೆ ಯಾವುದೇ ನಿರ್ಬಂಧ ಇರಲಾರದೆ ಹೋಗಬೇಕು ಅಂತೇಳಿ ಆದೇಶ ಹೊರಡಿಸಿದೆ. ನಾವು ಈ ಕೋರ್ಟ್ ಮನವಿಯನ್ನು ಪುರಸ್ಕರಿಸ್ತಾ ಇದ್ದೇವೆ, ಗೌರವಿಸ್ತೇವೆ. ನಾವು ಗುರುಶಾಂತ್ ಟೆಂಗಳಿ ನನ್ನ ಹಿಡ್ಕೊಂಡು 13 ಜನ, ಹರ್ಷ ಗುತ್ತೇದಾರ್ ಇರ್ಬೋದು, ಶಿವ್ ಬಾಳೆ ಇರ್ಬೋದು, ರಾಕೇಶ್ ಜಮಾದಾರ್ ಇರ್ಬೋದು, ಈ ರೀತಿ ಮತ್ತು ಅಶೋಕ್ ಬಗ್ಲಿಯವರು ಇರ್ಬೋದು, ಈ ರೀತಿ 14 ಜನರ ಹೆಸರಿದೆ. ಮತ್ತೆ ನಮ್ಮ ಕಡಗಂಚಿ ಶ್ರೀಗಳು ಇರ್ಬೋದು, ಈ ರೀತಿ 14 ಜನರಿದೆ. ಈ ಎಲ್ಲರಿಗೂ ಅವಕಾಶ ಕೊಟ್ಟಿದೆ ಅಂತ ಹೇಳಿ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಕಳೆದ 11ನೇ ತಾರೀಕು ಕಲಬುರಗಿಯ ನ್ಯಾಯಾಧೀಶರು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗಕ್ಕೆ ಒಬ್ಬರಿಗೆ ಮಾತ್ರ ಪೂಜೆಗೆ ಅವಕಾಶ ಕೊಟ್ಟಿದ್ರು. ಇನ್ನು ಬೇರೆಯವರು ಹೋಗ್ಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಿ, ಆಮೇಲೆ ಅವ್ರು ಪರ್ಮಿಷನ್ ಕೊಟ್ಟರೆ ನೀವು ಹೋಗ್ಬೋದು ಅಂತ ಒಂದು ಸೂಚನೆ ಮೌಖಿಕವಾಗಿ ತಿಳಿಸಿದ್ರು.
ಆ ಸೂಚನೆ ಮೇರೆಗೆ ನಾವು ಜಿಲ್ಲಾಧಿಕಾರಿಗಳಿಗೆ 14 ಜನರ ಒಂದು ಮನವಿಯನ್ನ ನಿನ್ನೆ ದಿನ ಸಲ್ಲಿಸಿದ್ವಿ. ಆದ್ರೆ ಜಿಲ್ಲಾಧಿಕಾರಿಗಳು ಆ ಅರ್ಜಿನೇ ನೋಡಿಲ್ಲ. ADCಯು ಕೂಡ ಉಡಾಫೆ ಮಾತುಗಳನ್ನಾಡಿ ಕಳಿಸಿದರೆ ಹೊರತು ನಮ್ಮ ಮನವಿಯನ್ನ ಪುರಸ್ಕರಿಸಲಿಲ್ಲ ಮತ್ತು ಜಿಲ್ಲಾಧಿಕಾರಿಗಳು 14 ಜನರಿಗೆ ಪರ್ಮಿಷನ್ ಕೂಡ ಕೊಡಲಿಲ್ಲ. ಹೀಗಾಗಿ ನಾವು ತರಾತುರಿಯಲ್ಲಿ ಆ ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸಿ ಇಲ್ಲಿ ಹೈಕೋರ್ಟ್ ಪೀಠಕ್ಕೆ ಇವತ್ತು ಬೆಳಗಿನ ಜಾವ ಅರ್ಜಿಯನ್ನು ಸಲ್ಲಿಸಿದ್ವಿ. ಪೀಠ ನಮ್ಮ ಮನವಿಯನ್ನ ಪುರಸ್ಕರಿಸಿ 13 ಜನರಿಗೆ ಮತ್ತೆ ಪೂಜೆಗೆ ಅವಕಾಶ ಕೊಟ್ಟಿದ್ದಾರೆ. ಬೆಳಿಗ್ಗೆ ಮಧ್ಯಾಹ್ನ 2ರಿಂದ ಸಂಜೆ 8ರವರೆಗೂ ಕೂಡ ಪೂಜೆ ಮಾಡಬಹುದು ಅನ್ನುವಂಥ ಒಂದು ಶ್ರೇಷ್ಠ ಆದೇಶವನ್ನ ನ್ಯಾಯಾಲಯ ನೀಡಿದೆ. ಇದನ್ನು ನಾವು ಸ್ವಾಗತ ಮಾಡ್ತೇವೆ. ಇನ್ನೊಂದು ಕಡೆ ಈ ಲಾಡ್ಲೆ ಮಶಾಕ್ ದರ್ಗಾ ಕಮಿಟಿಯವರು ಈ ಸಂಪೂರ್ಣ ಪ್ರಕರಣವನ್ನ ಹೈಜಾಕ್ ಮಾಡಿ ಮತ್ತು ಹಿಂದೂಗಳ ಪೂಜೆಯನ್ನ ಕಟ್ಟಿ ಹಾಕಲು ಇವರು ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ಅಡ್ವಾನ್ಸ್ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನ್ ಹಾಕಿದ್ರು. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಆರ್ಟಿಕಲ್ 32 ಇದರಲ್ಲಿ ಅನ್ವಯ ಆಗೋದಿಲ್ಲ, ಹೈಕೋರ್ಟ್ನಲ್ಲಿ ನಡೆದಿದೆ ಅಂದ್ರೆ ನೀವು ಅಲ್ಲೇ ಮುಗಿಸ್ಕೊಳ್ಳಿ ಅಂತ ಹೇಳಿ ಒಂಥರ ಚೀಮಾರಿ ಹಾಕಿ ಅವರನ್ನ ವಾಪಸ್ ಕಳಿಸಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇವರು ಅರ್ಜಿಯನ್ನ ವಾಪಸ್ ಪಡ್ಕೊಂಡು ಸಪ್ಪೆ ಮೊರೆ ಹಾಕೊಂಡು ಇವತ್ತು ಬಂದಿದ್ದಾರೆ. ನಾನು ಈ ದರ್ಗಾ ಕಮಿಟಿಗೆ ಒಂದು ಆಗ್ರಹ ಪಡಿಸೋದೇನೆಂದ್ರೆ, 2 ವರ್ಷದ ಹಿಂದೆ ಇವರು ಹೇಳಿದ್ರು ಮಾತುಕತೆ ಮುಖಾಂತರ ಬಗೆಹರಿಸೋಣ ಅಂತ ಹೇಳಿದ್ರು. ಆದರೆ ಇವತ್ತಿಗೂ ಕೂಡ ಒಬ್ಬನೇ ಒಬ್ಬ ಆ ದರ್ಗಾ ಕಮಿಟಿಯವನು ಮಾತುಕತೆಗೆ ಬನ್ನಿ ಅಂತ ಕರೀತಾ ಇಲ್ಲ. ಒಂದ್ ಕಡೆ ಮಾತುಕತೆಯ ಮುಖಾಂತರ ಮುಗಿಸ್ಕೊಳ್ಳೋಣ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಹೈಕೋರ್ಟ್ಗೆ ಮಾಡಿದಂತ ಆದೇಶವನ್ನ ಡಬಲ್ ಬೆಂಚ್ನಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಇವರು ಹೋಗ್ತಾ ಇದ್ದಾರೆ. ಅಂದ್ರೆ ಇವರ ವಿಚಾರ ಏನಿದೆ ಅಂದ್ರೆ ಇಲ್ಲಿ ಹಿಂದೂಗಳನ್ನ ಪೂಜೆಗೆ ಬರಬಾರ್ದು ಅನ್ನುವಂತಹ ಒಂದು ಷಡ್ಯಂತ್ರ ಅವರು ಮಾಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅದನ್ನ ತಡೆಯುವಂತಹ ತಾಕತ್ತು ಈ ಲಾಡ್ಲೆ ಮಶಾಕ್ ಕಮಿಟಿಗಿಲ್ಲ. ಪ್ರತಿ ವರ್ಷನೂ ನಾವು ಪೂಜೆ ಮಾಡ್ತೀವಿ. ಈಗ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸೋದೇನೆಂದ್ರೆ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋದೇನೆಂದ್ರೆ, ಪೂಜೆಗೆ ಯಾವುದೇ ನಿರ್ಬಂಧ ಇಲ್ಲ ಅನ್ನುವಂಥದ್ದು ಮೊನ್ನೆ 11ನೇ ತಾರೀಕಿನ ಆದೇಶದಲ್ಲಿದೆ. ಹೀಗಿದ್ರೂ ಕೂಡ ದರ್ಗಾ ಕಮಿಟಿಯವರು ಆ ಲಿಂಗವನ್ನ ಮುಚ್ಚಿ ಹಾಕಿದ್ದಾರೆ. ಚಾದರ್ನಿಂದ ಪೂಜೆ ನಡ್ಲಿಕ್ಕೆ ಬಿಡ್ತಾ ಇಲ್ಲ. ದರ್ಶನಕ್ಕೆ ಹೋದರೆ ಅವರಿಗೆ ಬೆದರಿಕೆ ಹಾಕಿ ವಾಪಸ್ ಕಳಿಸ್ತಾ ಇದ್ದಾರೆ. ಇದನ್ನ ತಡಿಬೇಕು. ಆ ಚಾದರನ್ನ ತೆಗೆದು ಪ್ರತಿನಿತ್ಯ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಸರ್, ಪ್ರತಿ ವರ್ಷನೂ ಪೂಜೆ ನಡೀತಿತ್ತು. ನಾವು ವರ್ಷಕ್ಕೊಂದು ಶಿವರಾತ್ರಿ ದೊಡ್ಡ ಹಬ್ಬ ಅಂತ ಹೇಳಿ ನಾವು ಪ್ರಯತ್ನ ಪಟ್ಟಿದ್ದೀವಿ ಪೂಜೆ ಮಾಡ್ಲಿಕ್ಕೆ, ಕೋರ್ಟ್ನಿಂದ ಅನುಮತಿ ತಗೊಳ್ತಾ ಇದ್ವಿ. ಆದ್ರೆ ಪ್ರತಿನಿತ್ಯ ಪೂಜೆ ನಡೀತಿರ್ಬೇಕಾದ್ರೆ ಯಾವಾಗ ವಕ್ಫ್ ಬೋರ್ಡ್ ನಮ್ಮನ್ನು ನಿರ್ಬಂಧಿಸ್ತೋ ಅದೇ ಒಂದು ಉದಾಹರಣೆಯನ್ನ ಇಟ್ಕೊಂಡು ಲಾಡ್ಲೆ ಮಶಾಕ್ ಕಮಿಟಿಯವರು ಶಿವಲಿಂಗವನ್ನ ಮುಚ್ಚಿ ಹಾಕಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಅವತ್ತೇ ನಾವು ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿವಿ, ಇಲ್ಲಿವರೆಗೂ ಅವ್ರ ಮೇಲೆ ಆಕ್ಷನ್ ಆಗಿಲ್ಲ. ಈಗ ಕೋರ್ಟೇ ಹೇಳಿದೆ ಯಾವುದೇ ನಿರ್ಬಂಧ ಇಲ್ಲ ಪೂಜೆಗೆ ಅಂದ್ಮೇಲೆ ಮುಚ್ಚೋಕೆ ಇವ್ರು ಯಾರು ಹಕ್ಕು ಕೊಟ್ಟರು ಈ ಲಾಡ್ಲೆ ಮಶಾಕ್ ದರ್ಗಾ ಕಮಿಟಿ ಅವರಿಗೆ? ಹೀಗಾಗಿ ಅದನ್ನ ತೆರಿಬೇಕು. 365 ದಿನನೂ ಕೂಡ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು. ಯಾರು ಚಾದರ್ ಮುಚ್ಚಿ ನಮ್ಮ ಲಿಂಗಕ್ಕೆ ಅಪಮಾನ ಮಾಡಿದರೆ FIR ಆಗ್ಬೇಕು ಅವ್ರ ಮೇಲೆ. ಸಂತ ಸೇವಾಲಾಲ್ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಬಂಜಾರ ಸಮಾಜದ ಮುಖಂಡ ಮಣಿಕಂಠ ರಾಠೋಡ್ ತಿಳಿಸಿದ್ದಾರೆ. ನಗರದಲ್ಲಿ ಬಂಜಾರ ಸಮಾಜ ವತಿಯಿಂದ ಫೆಬ್ರವರಿ 15ರಂದು ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡ ಮಣಿಕಂಠ ರಾಠೋಡ್ ತಿಳಿಸಿದ್ದಾರೆ. ಈ ಮೆರವಣಿಗೆ ನಗರೇಶ್ವರ ಶಾಲೆಯಿಂದ ಪ್ರಾರಂಭವಾಗಿ ರಂಗಮಂದಿರದವರೆಗೆ ಸಾಗಲಿದೆ. ಮೆರವಣಿಗೆಯಲ್ಲಿ ಸಮಾಜದ ಮಹಿಳೆಯರು, ಯುವಕರು ಮತ್ತು ಗಣ್ಯರು ಪರಂಪರೆಯ ವೇಷಭೂಷಣದೊಂದಿಗೆ ಭಾಗವಹಿಸಲಿದ್ದಾರೆ. ಅದೇ ರೀತಿ ಫೆಬ್ರವರಿ 16ರಂದು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಸಮಾರಂಭಗಳನ್ನು ಆಯೋಜಿಸಲಾಗಿದೆ. ಭಜನೆ, ನೃತ್ಯ, ಗಾಯನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸಮಾಜದ ಎಲ್ಲಾ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮುಖಂಡರು ಮನವಿ ಮಾಡಿದ್ದಾರೆ. ಬಂಜಾರ ಸಮಾಜ ವತಿಯಿಂದ ಪ್ರತಿ ವರ್ಷವಂತೆ ಈ ವರ್ಷನೂ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜನ್ಮೋತ್ಸವದ ಅಂಗವಾಗಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಫೆಬ್ರವರಿ 15ನೇ ತಾರೀಕು ಏನು ನಾಗೇಶ್ವರದಿಂದ ರಂಗಮಂದಿರಿಗೆ ಇದೊಂದು ಪ್ರೋಗ್ರಾಮ್ ಶೋಭಾಯಾತ್ರೆ ಬರುತ್ತೆ. ಅದರಲ್ಲಿ ಸಮಸ್ತ ನಮ್ಮ ಸಮಾಜ ಆದರೆ ಭಾಗಿಯಾಗುತ್ತೆ. ಇನ್ನು ಸಮಸ್ತ ಸಮಾಜದವರು ಯಾರ್ಯಾರು ನಮ್ಮ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಅನುಯಾಯಿಗಳು ಇದ್ದೀರೋ ಅವತ್ತು ಒಂದು ಭವ್ಯ ಮೆರವಣಿಗೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಅದೇ ಮುಖಾಂತರ 16ನೇ ತಾರೀಕು ಸಾಯಂಕಾಲ 6 ಗಂಟೆಗೆ
ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ನಿಮಿತ್ತ ಒಂದು ಸಂಸ್ಕೃತಿ ಉತ್ಸವ, ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಇಡೀ ಸಮಾಜ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಸಮಾಜಿಗೆ ಸಮಸ್ತ ಒಂದು ಕಲಬುರಗಿ ಜನತೆ ಬಂದು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಪಡಿಬೇಕು ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮ, ಸಂಸ್ಕೃತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ಮುಖಾಂತರ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಒಂದು ಹೊಸ ಹಾಡವನ್ನು ನಮ್ಮ ಸಂಜು ರಾಠೋಡ್ ಸಿಂಗರ್ ಅಂತ ಹೇಳಿ ಖ್ಯಾತ ಗಾಯಕ, ಬಾಲಿವುಡ್ ಗಾಯಕ, ಅದೇ ತರ ಅಂಬಾನಿ ಮದುವೆಯಲ್ಲೂ ಸಹ ಆತ ಒಂದು ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್ ಮಾಡಿದ್ದ. ಅಂತ ಗಾಯಕ ನಮ್ಮ ಕಲಬುರಗಿ ಬರ್ತಾ ಇದ್ದಾರೆ ಅಂದ್ರೆ ನಮ್ಗೆ ಗೌರವ. ನಮ್ಮ ಸಮಾಜದ ವ್ಯಕ್ತಿ, ಆ ವ್ಯಕ್ತಿ ಇವತ್ತೇನಪ್ಪ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಬಂದು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಒಂದು ಹೊಸ ಹಾಡನ್ನು ರಿಲೀಸ್ ಮಾಡುವಂತದ್ದು. ಇಡೀ ಸಮಸ್ತ ನನ್ನ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ವಿನಂತಿ ಮಾಡೋದೇನಪ್ಪ ಅಂತಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಮತ್ತು ಸಂಜು ರಾಠೋಡ್ ಸಮೇತ ಹಲವಾರು ನಮ್ಮ ಈ ಸಮಾಜದ ನಟ ನಟಿಯರು ಹಾಗೂ ಕಲಾವಿದರು ಹಾಜರಾಗ್ತಾ ಇದ್ದಾರೆ. ನಮ್ಮ ಸಮಾಜದ ಗುರುಗಳು ಬಂದು ಆಶೀರ್ವಚನ ನೀಡ್ತಾ ಇದ್ದಾರೆ. ತಾವು ಬನ್ನಿ, ನಾವು ಬರ್ತೀವಿ, ಎಲ್ಲರ ಕಲಿತು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ಪ್ರಮುಖವಾಗಿ 6 ಗಂಟೆಗೆ 16 ತಾರೀಕು ಆಗುತ್ತೆ, 15 ತಾರೀಕು ಆಗುತ್ತೆ. ತಾವು ಕೇಳ್ತಾ ಇರೋದು 15 ತಾರೀಕು 14 ತಾರೀಕು 16ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಸಾಯಂಕಾಲ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. 6:15ಗೆ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಪೂಜೆಯನ್ನು ಮತ್ತು ಸಂತ ಶ್ರೀ ದೀಪ ಹಚ್ಚುವಂಥದ್ದು ಕಾರ್ಯಕ್ರಮ, ದೀಪ ಬೆಳಗುವಂಥದ್ದು ಆಗುತ್ತೆ. ತದನಂತರ ಸುಮಾರು 6:30ರಿಂದ 7 ಗಂಟೆಗೆ ನಮ್ಮ ಸಂಜು ರಾಠೋಡ್ ಅವರ ಹೊಸ ಹಾಡ ಮತ್ತು ಅನ್ಯ ಹಾಡಗಳನ್ನು ಅವರು ಹಾಡ್ತಾರೆ. ತದನಂತರ ನಮ್ಮ ಸಮಾಜದ ಎಲ್ಲ ನಟಿಯರು ಅವರ ಒಂದು ಸಂಸ್ಕೃತಿ ಕಾರ್ಯಕ್ರಮ, ನಮ್ಮ ಬಂಜಾರ ಡ್ರೆಸ್ ಅಲ್ಲಿ ನಮ್ಮ ಸಂತ ಸೇವಾಲಾಲ್ ಅವರ ಹಾಡದ ಮೇಲೆ ಮತ್ತು ನಮ್ಮ ಸಂಸ್ಕೃತಿ ಬಗ್ಗೆ ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾರೆ. ಈಗ ಒಂದು ಚಿಕ್ಕ ವಿರಾಮ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲೆಯಲ್ಲಿ ನದಾಫ್ ಸಮುದಾಯಕ್ಕೆ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಮರ್ಪಕ ಸೌಲಭ್ಯಗಳು ದೊರೆಯುತ್ತಿಲ್ಲ ಎಂದು ಸಮುದಾಯದ ಮುಖಂಡ ನದಾಫ್ ಆರೋಪಿಸಿದ್ದಾರೆ. ಸರ್ಕಾರವು 13 ಸಮುದಾಯಗಳನ್ನು ಒಳಗೊಂಡು ಪಿಂಜಾರ ಅಭಿವೃದ್ಧಿ ನಿಗಮವನ್ನು ರಚಿಸಿರುವುದು ಸ್ವಾಗತಾರ್ಹವಾದರೂ ನಿಗಮದ ಕಾರ್ಯಚಟುವಟಿಕೆಗಳು ಪರಿಣಾಮಕಾರಿಯಾಗಿ ನಡೆಯಲು ಕನಿಷ್ಠ 500 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ನದಾಫ್ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಉದ್ಯೋಗ ಅವಕಾಶಗಳು, ಸ್ವಯಂ ಉದ್ಯೋಗ ಯೋಜನೆಗಳು ಹಾಗೂ ಮಹಿಳೆಯರಿಗೆ ವಿಶೇಷ ಸಾಲ ಸೌಲಭ್ಯಗಳು ಒದಗಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಪ್ರಸ್ತುತ ನಿಗಮಕ್ಕೆ ಸಮರ್ಪಕ ಅನುದಾನ ಇಲ್ಲದಿರುವುದರಿಂದ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಜಾರಿಯಾಗುತ್ತಿಲ್ಲ ಎಂದು ಹೇಳಿದರು. ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಎಂದು ನದಾಫ್ ಒತ್ತಾಯಿಸಿದ್ದಾರೆ. ನಾನು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಇದ್ದೇನೆ.
ನಾವು 2006ದಿಂದ ಅಧ್ಯಕ್ಷ ಆದ್ಮೇಲೆ ನಾವು ಮೊದಲೇ ನದಾಫ್ ಸಮುದಾಯಕ್ಕೆ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸ್ವಲ್ಪ ನದಾಫ್ ಅಂತ ಹೇಳ್ತಾ ಇಲ್ಲ ಅಷ್ಟೇ, ಮತ್ತೇನಿಲ್ಲ. ಈಗ ಒಂದು 80% ಜನ ನದಾಫ್ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಸಮುದಾಯಕ್ಕೆ ಏನಂದ್ರೆ ಸರ್, ಏನೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಕಲೀಲಿಕ್ಕೆ ಅಂದ್ರೆ ಕ್ಯಾಟಗರಿ 1ರಲ್ಲಿ ಬಂದ್ರೆ ಮಾತ್ರ ನಮ್ಗೆ ಸೌಲಭ್ಯ ಸಿಗ್ತೈತಿ. ಇಲ್ಲಾಂದ್ರೆ ಉದಾಹರಣೆಗೆ ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಅದು 20,000 ಆಗ್ಲಿ 50,000 ಆಗ್ಲಿ ಡೊನೇಷನ್ 10 ಲಕ್ಷ ಆಗ್ಲಿ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಡ ಸಮುದಾಯ ಸರ್. ಸರ್ಕಾರ ನಮ್ಗೆ 1993ರಲ್ಲಿ ಕ್ಯಾಟಗರಿ 1ರಲ್ಲಿ ತಗೊಂಡಾರ ಸರ್, JH ಪಟೇಲ್ ಸಾಹೇಬ್ರು ಇದ್ದಾಗ. ಅದರಲ್ಲಿ ನಾವು ಕ್ಯಾಟಗರಿ 1ರಲ್ಲಿ ಬಂದು ನಾವು ಅದಕ್ಕೆ ಉಪಯೋಗ ಮಾಡ್ಲಿಕ್ಕೆ ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಅದು ಏನಾದ್ರು ಉಪಯೋಗ ಆಗ್ಬೇಕಂದ್ರೆ ಕ್ಯಾಟಗರಿ 1 ಸರ್ಟಿಫಿಕೇಟ್ ಬೇಕು ಸರ್ ನಮ್ಗೆ. ಅದಕ್ಕೆ ಕ್ಯಾಟಗರಿ 1 ಸರ್ಟಿಫಿಕೇಟ್ ಇದೆ. ನಮ್ಮ ಮಕ್ಕಳಿಗೆ ಈಗ ಶಾಲೆಯಲ್ಲಿ ಹೋದ್ರೆ ನಮ್ಗೆ ಎಲ್ಲಾ ಫೀಸ್ ಮಾಫ್ ಆಗ್ತೈತ್ರಿ, ಡೊನೇಷನ್ ಎಲ್ಲ ಇರೋದಿಲ್ಲ, ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಗ್ತೈತಿ. ಅದಕ್ಕೆ ಅದ್ರ ಸಲುವಾಗಿ ನಾವು ಈಗ ಪೂರಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಾ ಮಾಡಿದ್ದೀವಿ. ಒಂದು ಅಳನ್ ತಾಲೂಕು ಮಾತ್ರ ಉಳಿದಿತ್ತು, ಅದನ್ನು ಈ ತಿಂಗಳಲ್ಲಿ ಪೂರಾ ಮಾಡಿ ನಾವು ಎಲ್ಲಾ ನಮ್ಮ ಸಂಪೂರ್ಣ ನಮ್ಮ ಏನಂತೀವಿ ನಮ್ಮ ಇಚ್ಛೆ ಪ್ರಕಾರ ಎಲ್ಲ ಕೆಲಸ ಆಗೋಗ್ಯಾದ್ರಿ ಸರ್. ಈಗ ಅವರಿಗೆ ನಾವು ಎಲ್ಲ ಈಗ ಜಿಮ್ಮೆದಾರಿ ಕೊಡ್ತಾ ಇದ್ದೀವಿ. ಈಗ ನೀವು ಮುಂದೆ ಮಾಡ್ಕೊತ ಹೋಗ್ರಿಯಪ್ಪ, ಈಗ ಎಲ್ಲಾರು ಈಗ, ಯಾಕಂದ್ರೆ ನಮ್ದು ಈಗ ವಯಸ್ಸಾಗ್ಯದೆ. ಈಗ ನಿಮ್ಮಲ್ಲೇ ಒಂದು ಜಿಲ್ಲಾಧ್ಯಕ್ಷರು ಒಂದು ಕುದುರೆ ತಯಾರು ಮಾಡಿ ಅವರಿಗೆಲ್ಲ ಒಪ್ಪಿಸ್ಬೇಕಂತ ಹೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಬಿಜೆಪಿ ಸರ್ಕಾರದಲ್ಲಿ ನಮಗೆ ನಿಗಮ ಮಂಡಳಿ ಆಗೈತ್ರಿ ಸರ್, ಅದಕ್ಕೆ ಅನುದಾನ ಸಿಗ್ಲಿಲ್ಲ. ಈಗ ನಾವು ಮೊಟ್ಟ ಮೊದಲು ಈಗ ಪತ್ರಿಕಾ ಭವನಕ್ಕೆ ಬರುವ ಕಾರಣ ಏನಂದ್ರೆ, ನಮಗೆ ನಿಗಮ ಮಂಡಳಿಗೆ ಅನುದಾನ ಕೊಟ್ರೆ ನಮ್ಮ ಮಕ್ಕಳಿಗೆ ಸೌಲಭ್ಯ ಸಿಗ್ತದೆ ಸರ್. ಅನುದಾನ ಕೊಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಸೌಲಭ್ಯ ಸಿಗೋದಿಲ್ಲ. ಅದಕ್ಕೆ ಘನ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ ಪತ್ರ ಕೊಡ್ಬೇಕು, ತಮ್ಮೆಲ್ಲರ ಮುಖಾಂತರ, ಮಾಧ್ಯಮಗಳ ಮುಖಾಂತರ ತಾವು ಮಾಡಿದ್ರೆ ನಾವು ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು. ಆದ್ರೇನೆ ನಾವು ನಮ್ದು ಏನೇ ಮನವಿ ಇದ್ರೂ ನಮ್ಗೆ ಸರ್ಕಾರ ತನಕ ಮುಟ್ಲಿಕ್ಕೆ ಸಾಧ್ಯ. ಅದ್ರ ಸಲುವಾಗಿ ನಾನು ನಮ್ಮ ಘನ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಮ್ಗ ಒಂದ್ 500 ಕೋಟಿ ಅನುದಾನ ಕೊಟ್ರೆ, ಯಾಕಂದ್ರೆ 13 ಸಮುದಾಯಕ್ಕೆ ತೆಗೆದುಕೊಂಡೇ ನಿಗಮ ಮಾಡಿದ್ದಾರೆ ಸರ್. ಒಂದೇ ಪಿಂಜಾರ್ ಸಮುದಾಯ ಇಲ್ಲ ಸರ್, 13 ಸಮುದಾಯ ತಗೊಂಡು ಮಾಡಿದರೆ ಅದರಲ್ಲಿ ನಾವು ಬರ್ತಾ ಇದ್ದೀವಿ. ಅದಕ್ಕೆ ಒಂದು 500 ಕೊಟ್ರೆ ಏನಾದ್ರೂ ಅಲ್ಪ ಸ್ವಲ್ಪ ಆಗ್ಲಿ ಆ ಕೆಲಸ ಆಗ್ತದ ಅಂತ ಹೇಳಿ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ಸರ್. ನಾವು ಇವತ್ತು ಬಂದಿಲ್ಲಿ ಉದ್ದೇಶ ಏನಪ್ಪಾ ಅಂದ್ರೆ, ಕರ್ನಾಟಕ ರಾಜ್ಯ ನದಾಪ ಮತ್ತು ಪಿಂಜಾರ ಸಂಘದವರು ಅತಿ ಹಿಂದುಳಿದ ವರ್ಗದವರಂತೆ ಈಗ ಆಲ್ರೆಡಿ ಇದು ಮಂಡಳಿ ಮಾಡಿದಾರೆ ಇವರು. ನಮ್ದು ಆಳಂದ ತಾಲೂಕ ಯಾಕೆ ಹಿಂದುಳಿದಪ್ಪ ಅಂದ್ರೆ, ಅತಿ ನಮ್ಮ ಕರ್ನಾಟಕ ರಾಜ್ಯದೊಳಗೆ ನದಾಪ ಮತ್ತು ಪಿಂಜಾರ ಭಾಳ ಆಳಂದ ತಾಲೂಕದೊಳಗೆ ಭಾಳ ಹಿಂದುಳಿದ ಮತ್ತು ಕಡು ಬಡ ಜನ ಇದ್ದಾರೆ. ಅದು ಯಾರಿಗೆ ಗೊತ್ತಿಲ್ಲಪ್ಪ ಅಂದ್ರೆ, ಆಲ್ಮೋಸ್ಟ್ ನಮ್ಮ ಎಜುಕೇಟೆಡ್ ನಾವು ಕಲ್ತಿದ್ವಿ, ನಮಗೆ ಗೊತ್ತಿದ್ದಿಲ್ಲ ಮೊದಲು. ನಾವು ನದಾಪ ಮತ್ತು ಪಿಂಜಾರ ಕ್ಯಾಟಗರಿ 1ರಲ್ಲಿ ಬರ್ತದೆ ಎಂಬುದು ನಮ್ಗೆ ಗೊತ್ತಿದ್ದಿಲ್ಲ ಮೊದಲು. ಈಗ ಆಲ್ರೆಡಿ ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತ ಗೊತ್ತೇ ಇದ್ದಿಲ್ಲ ನಮಗೆ. ಈಗ ನೆಕ್ಸ್ಟ್ ಮುಂದೆ ಬರುವ ಸಮಯದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಮೌಲಾಲಿ ಅಣ್ಣ ಅವರು ಹಾಗೂ ಮತ್ತು ಕಾರ್ಯದರ್ಶಿ ಅವರು ಹೇಳಿದ ಪ್ರಕಾರ ನಮ್ಗೆ ಅಧ್ಯಕ್ಷ ಸ್ಥಾನವನ್ನು ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡಿಸಿ ಇವತ್ತೇ ಸರ್ಟಿಫಿಕೇಟ್ ನಾವು ಪದಗ್ರಹಣ ತಗೊಂಡಿದ್ದೀವಿ. ಇದೇ ಸರ್ಟಿಫಿಕೇಟ್ ತಗೊಂಡು ನಾವು ಇವತ್ತಿನ ನಾಳೆಯಿಂದ ನಮ್ಮ ಆಳಂದ ತಾಲೂಕಿನಲ್ಲಿ ನದಾಪ ಮತ್ತು ಪಿಂಜಾರ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೆ ಬರುವ ಸಮಯದಲ್ಲಿ ನದಾಪ ಕ್ಯಾಟಗರಿ 1ರಲ್ಲಿ ಕೊಡ್ಬೇಕು ಅಂತ ಅವರಿಗೆ ಈಗ ನಾವು ಮನವಿ ಪತ್ರ ಮಾನ್ಯ ತಹಶೀಲ್ದಾರ್ ಸಾಹೇಬರವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಹಾಗೂ ಅದೇ ರೀತಿ ಮುಂದೆ ಅಚಾನಕ್ ನಮ್ಮ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಅಂದ್ರೆ ಮುಂದೆ ತಾಲೂಕು ಕಮಿಟಿ ಆಡಳಿತ ಭವನ ಎದುರ ಉಗ್ರವಾದ ಹೋರಾಟ ಮಾಡುವಂತ ಪರಿಸ್ಥಿತಿ ಬರಬಾರ್ದು. ಆ ಉದ್ದೇಶದಿಂದ ಅವರಿಗೆ ಹೇಳೋದೇನಪ್ಪಾ ಅಂದ್ರೆ, ಕ್ಯಾಟಗರಿ 1ರಲ್ಲಿ ನಮ್ಗೆ ಮುಂದಿನ ಬರುವ ಸಮಯದಲ್ಲಿ ಮುಂದಿನ ಮಕ್ಕಳಿಗೆ ಎಜುಕೇಶನ್ ಸಲುವಾಗಿ, ಉದ್ಯೋಗ ಸಲುವಾಗಿ ಅನುಕೂಲ ಆಗಬೇಕೆಂದು ಕ್ಯಾಟಗರಿ 1ರಲ್ಲಿ ಸರ್ಟಿಫಿಕೇಟ್ ಕೊಡಬೇಕೆಂದು ನಮ್ಮ ತಹಶೀಲ್ ಸಾಹೇಬರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಶ್ರೀ ಹಿಂಗುಲಾಂಬಿಕಾ ಶಿಕ್ಷಣ ಸಂಸ್ಥೆ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಭಾವಪೂರ್ಣ ದೇಹದಾನ ಮತ್ತು ಮೃತದೇಹ ಪ್ರತಿಜ್ಞಾ ಕಾರ್ಯಕ್ರಮ ಜರುಗಿತು. ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ನಲ್ಲಿ 2025ನೇ ಸಾಲಿನ ಪ್ರಥಮ ವರ್ಷದ BAMS ವಿದ್ಯಾರ್ಥಿಗಳಿಗಾಗಿ ದೇಹದಾನ ಮತ್ತು ಮೃತದೇಹ ಪ್ರತಿಜ್ಞಾ ಕಾರ್ಯಕ್ರಮವನ್ನು ಫೆಬ್ರವರಿ 14ರಂದು ಭಾವಪೂರ್ಣ ಹಾಗೂ ಗೌರವಯುತವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯಲಕ್ಷ್ಮಿ ಹರ್ನೂರ್ಕರ್ ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಅಲ್ಲಂಪ್ರಭು ಗುಡ್ಡ, ಭಾರತೀಯ ವೈದ್ಯಕೀಯ ಪದ್ಧತಿ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು, ಡಾಕ್ಟರ್ ಮಹಾಂತೇಶ್ ರಾಮಣ್ಣವರ, ಬೆಳಗಾವಿಯ KLE BM ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಶರೀರ ರಚನಾ ವಿಭಾಗದ ಮುಖ್ಯಸ್ಥರು ಹಾಗೂ ಶ್ರೀರಾಮಣ್ಣವರ ದತ್ತಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಉಪಸ್ಥಿತರಿದ್ದರು.
ಇದಲ್ಲದೆ ಸಂಸ್ಥೆಯ ಕಾರ್ಯದರ್ಶಿ ನರೇಶ್ ತಂದಾಲೆ, ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ಇಂದಿರಾ ಶಕ್ತಿ, ದೇಹದಾನ ಮಾಡಿದ ಮಹಾತ್ಮೆಯ ಪುತ್ರರಾದ ಮೃತ್ಯುಂಜಯ್ ಯಲ್ಲಾಪುರಮಠ್ ಮತ್ತು ಸಂತೋಷ್ ಚಿನ್ಗುಂಡಿ, ಡಾಕ್ಟರ್ ಎಸ್ ಹಿರೇಮಠ್, ಡಾಕ್ಟರ್ ಸುಹಾರಿಣಿ ಸುಲ್ಗಂಟಿ, ಶರೀರ ರಚನಾ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಮಹಾವಿದ್ಯಾಲಯದ ಆಡಳಿತಾಧಿಕಾರಿ ಸುನೀಲ್ ಜಿಂದೆ ಹಾಗೂ ಶ್ರೀ ಹಿಂಗುಲಾಂಬಿಕಾ ಕಾಲೇಜ್ ಆಫ್ ಸೈಕೋಥೆರಪಿಯ ಆಡಳಿತಾಧಿಕಾರಿ ಡಾಕ್ಟರ್ ಶ್ರೀವತ್ಸ ಕುಲಕರ್ಣಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ದೇಹದಾನದ ಮಹತ್ವವನ್ನು ವಿವರಿಸಿ ಮೃತದೇಹ ಪ್ರತಿಜ್ಞೆಯನ್ನು ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಾತೇಶ್ ರಾಮಣ್ಣನವರು ದೇಹ ಮತ್ತು ಅಂಗದಾನದ ಅಗತ್ಯತೆಯನ್ನು ವಿವರಿಸಿ ವೈದ್ಯಕೀಯ ಶಿಕ್ಷಣದಲ್ಲಿ ದೇಹದಾನ ಅತ್ಯಂತ ಮಹತ್ವವಾಗಿದ್ದು ಭವಿಷ್ಯದ ವೈದ್ಯರನ್ನು ರೂಪಿಸಲು ಇದು ಅನಿವಾರ್ಯವೆಂದು ಹೇಳಿದರು. ಅನೇಕ ರೋಗಿಗಳ ಜೀವ ಉಳಿಸಲು ಅಂಗದಾನ ಸಹಕಾರಿಯಾಗುತ್ತದೆ ಎಂದು ತಿಳಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ವಿಶ್ವ ದೇಹದಾನ ದಿನವನ್ನು ಆಚರಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳು ಈ ಮಹತ್ವದ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಡಾಕ್ಟರ್ ಅಲ್ಲಂ ಪ್ರಭು ಗುಡ್ಡ ಅವರು ದಾನಿಯಾದ ಗೃಹಿಣಿಯ ದೂರದೃಷ್ಟಿ ಮತ್ತು ಮಹತ್ವದ ಚಿಂತನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಮಾಜದ ಒಳಿತಿಗಾಗಿ ದೇಹದಾನ ಮಾಡಿದ ಈ ಮಹಾನ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಿದರು. ಅಧ್ಯಕ್ಷೀಯ ಭಾಷಣದಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಹಾರ್ನೂರ್ಕರ್ ಅವರು ದೇಹದ ಶರೀರಶಾಸ್ತ್ರೀಯ ಅಧ್ಯಯನ ಪೂರ್ಣಗೊಂಡ ನಂತರ ಸಮರ್ಪಕವಾಗಿ ಸಂಸ್ಕಾರ ವಿಧಿಗಳನ್ನು ನೆರವೇರಿಸಿ ಅವರ ಅಸ್ಥಿಗಳನ್ನು ಗಂಗಾ ನದಿಯಲ್ಲಿ ವಿಸರ್ಜಿಸುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮವು ಗೌರವಪೂರ್ಣ ಮತ್ತು ಭಾವನಾತ್ಮಕ ವಾತಾವರಣದಲ್ಲಿ ನೆರವೇರಿತು. ವಿದ್ಯಾರ್ಥಿಗಳು ದೇಹದಾನದ ಮಹತ್ವವನ್ನು ಅರಿತು ಸೇವಾಭಾವದಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಸಂಕಲ್ಪ ಮಾಡಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.